ಹಾಯ್ ಎಲ್ರಿಗೂ ನಮಸ್ತೆ. GSS ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ. 2024ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಕೊನೆ ತನಕ ನೋಡ್ತಾ ಬನ್ನಿ. ಮೊದಲನೇದಾಗಿ ನೋಡ್ತಾ ಇದ್ದೀವಿ 2025ರಲ್ಲಿ ಪ್ರಾರಂಭವಾಗುವ ಮೈತ್ರಿ ಕ್ವಾಡ್ ಅಟ್ ಸಿ ಸಿಪ್ ಅಬ್ಸರ್ವ್ ಮಿಷನ್ನಲ್ಲಿ ಯಾವ ದೇಶಗಳು ಭಾಗಿಯಾಗಿವೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕ್ವಾಡ್ ದೇಶಗಳು ಅಂತಕ್ಕಂಥದ್ದು. ನೋಡ್ತಾ ಇದ್ದೀರಿ ಇಲ್ಲಿ ಕ್ವಾಡ್ ದೇಶಗಳು. ಈ ಕ್ವಾಡ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 4 ಅಂತಕ್ಕಂಥದ್ದು ಗಮನಿಸಬೇಕು. 4 ಸದಸ್ಯ ರಾಷ್ಟ್ರಗಳಾದವ ಭಾರತ, ಆಸ್ಟ್ರೇಲಿಯಾ, USA, ಜಪಾನ್ ಅಂತಕ್ಕಂಥ ಈ 4 ದೇಶಗಳ ಒಕ್ಕೂಟವಾಗಿ ಕ್ವಾಡ್ ರಚನೆ ಆಗಿರತಕ್ಕಂಥದ್ದು. ಈ ಕ್ವಾಡ್ ಸದಸ್ಯ ರಾಷ್ಟ್ರಗಳು ಈ ಒಂದು ಮಿಷನ್ನಲ್ಲಿ ಭಾಗಿಯಾಗಿದ್ದವು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದೇ ರೀತಿ ಮೈತ್ರಿ ಅಂತಕ್ಕಂಥದ್ದು ಇಂಡೋ ಪೆಸಿಫಿಕ್ನಲ್ಲಿ ತರಬೇತಿಗಾಗಿ ಮ್ಯಾರಿಟೈಮ್ ಇನಿಷಿಯೇಟಿವ್ ಅಂತಕ್ಕಂಥದ್ದು ಗಮನಿಸಬಹುದು. ಇದರ ಉದ್ದೇಶ ಏನಂತಕ್ಕಂಥ ಕೇಳೋದಾದರೆ, ಅದೇ ರೀತಿ ಆಸ್ಟ್ರೇಲಿಯಾದ ಪ್ರಧಾನಿ ಯಾರಿದ್ದಾರೆ ಪ್ರಸ್ತುತ ಅಂತಕ್ಕಂಥದ್ದು ನೋಡೋದಾದರೆ ಆಂಥೋನಿ ಅಲ್ಬನೀಸ್ ಅಂತಕ್ಕಂಥವ್ರು. USA ಅಧ್ಯಕ್ಷರು ಜೋ ಬೈಡನ್ ಅವರಿದ್ದಾರೆ. ಜಪಾನ್ನ ಪ್ರಧಾನಮಂತ್ರಿಯಾಗಿ ಶಿಗೆರು ಇಶಿಬಾ ಅಂತಕ್ಕಂಥವ್ರು. ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು. ಇದು 2024ರಲ್ಲಿ ಪ್ರಸ್ತುತ ಇರ್ತಕ್ಕಂಥದ್ದು. ಇವು ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ, ಸ್ವಲ್ಪ ಅಪ್ಡೇಟ್ ಆಗ್ತಾ ಇರಬೇಕು. ಹಾಗೆ ಮುಂದುವರೆದು ನೋಡುವುದಾದರೆ, ಎತ್ತರದ ಸಮುದ್ರದಲ್ಲಿನ ಸಮುದ್ರ ಜೀವವೈವಿಧ್ಯವನ್ನು ರಕ್ಷಿಸಲು UNGA ಯಲ್ಲಿ ಭಾರತವು ಯಾವ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಅಂತಕ್ಕಂಥದ್ದು. ಎತ್ತರದ ಸಮುದ್ರದಲ್ಲಿನ ಸಮುದ್ರ ಜೀವವೈವಿಧ್ಯವನ್ನು ರಕ್ಷಿಸಲು UNGA ಯಲ್ಲಿ ಭಾರತವು ಯಾವ ಒಪ್ಪಂದಕ್ಕೆ ಸಹಿ ಹಾಕಿದೆ? BBNJ ಒಪ್ಪಂದ ಅಥವಾ ಹೈ ಸಿಟಿ ಟ್ರೀಟಿ ಅಂತಕ್ಕಂಥದಕ್ಕೆ ಸಹಿ ಹಾಕಿದೆ ಅಂತಕ್ಕಂಥ ಭಾರತ ಗಮನಿಸಬಹುದು. BBNJ ಅಂದರೆ ಏನಂತ ಕೇಳ್ತಾರೆ, ಅದನ್ನು ನೋಡ್ತಾ ಹೋಗೋಣ. ಅಗ್ರಿಮೆಂಟ್ ಆನ್ ಮರೀನ್ ಬಯೋಡೈವರ್ಸಿಟಿ ಆಫ್ ಏರಿಯಾ ಬಿಹೈಂಡ್ ನ್ಯಾಷನಲ್ ಫಾರೆಸ್ಟ್ಸ್